ವಿನಯ ಆಚಾರ್ಯ ಭಂತೆಯವರ ನೇತೃತ್ವದಲ್ಲಿ ಬೌದ್ಧಗಯಾ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಪ್ರಯುಕ್ತವಾಗಿ ಇಡೀ ದೇಶದಲ್ಲಿ ಧಮ್ಮ ಧ್ವಜ ಯಾತ್ರೆ ಕೈಗೊಂಡಿದ್ದು, ಈ ನಿಟ್ಟಿನಲ್ಲಿ ಧಮ್ಮ ಧ್ವಜ ಯಾತ್ರೆ ಬೀದರ್ ಜಿಲ್ಲೆಗೆ ಅಕ್ಟೋಬರ್ 24ರಂದು ಬರಲಿದೆ. ಹಾಗಾಗಿ ಅವರ ಈ ಆಂದೋಲನಕ್ಕೆ ಬೀದರ್ ಜಿಲ್ಲಾ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘ ಕೈ ಜೋಡಿಸ್ತಾ ಇದೆ. ಅವರಿಗೆ ಬೆಂಬಲ ಸೂಚಿಸಿ ಬೀದರ್ನಲ್ಲಿ ಬೃಹತ್ ಕಾರ್ಯಕ್ರಮ ಏರ್ಪಡಿಸುತ್ತಿದ್ದೇವೆ ಎಂದು ಬೌದ್ಧ ವಿಹಾರ ಅಣದೂರಿನ ಭಂತೆ ಸಂಘ ರಕ್ಷಿತ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಬೀದರ್ನ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 12ರಿಂದ ಇಲ್ಲಿಯವರೆಗೆ ಬೌದ್ಧಗಯಾದಲ್ಲಿ ಬೌದ್ಧ ಭಿಕ್ಕು ಸಂಘ ಉಪಾಸಕರು ಬೌದ್ಧಗಯಾ ಮುಕ್ತಿಗಾಗಿ ಬೌದ್ಧರ ಆಸ್ತಿ ಬೌದ್ಧರಿಗೆ ನೀಡಿ ಎಂಬುದಾಗಿ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಅವರ ಪ್ರತಿಭಟನೆಗೆ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಬೌದ್ಧರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ವಿನಯಾಚಾರ್ಯ ಭಂತೆಯವರು ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅವರಿಗೆ ಜೈಲಿಗೆ ದೂಕುವ ನೀಚ ಪ್ರಯತ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಎಂದು ಆರೋಪ ಮಾಡಿದರು. ಬೀದರ್ನಲ್ಲಿ ಜರುಗುವ ಈ ಒಂದು ಬೌದ್ಧ ಧಮ್ಮ ಧ್ವಜ ಯಾತ್ರೆ ಕಾರ್ಯಕ್ರಮದಲ್ಲಿ ಅಧಿಕಾಧಿಕ ಸಂಖ್ಯೆಯಲ್ಲಿ ಎಲ್ಲ ಬೌದ್ಧ ಅನುಯಾಯಿಗಳು, ಉಪಾಸಕ ಉಪಾಸಕಿಯರು ಪಾಲ್ಗೊಂಡು ಸರ್ಕಾರಕ್ಕೆ ಒತ್ತಡ ಹೇರಲು ಬೀದರ್ ಜಿಲ್ಲೆಯಿಂದ ಬೌದ್ಧರ ಶಕ್ತಿ ಪ್ರದರ್ಶನವಾಗಲಿ ಎಂದು ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ಭಾರತೀಯ ಬೌದ್ಧ ಮಹಾಸಭೆ ಬೀದರ್ನ ಜಿಲ್ಲಾಧ್ಯಕ್ಷರು ರಾಜಪ್ಪ ಗುನ್ನಳ್ಳಿಕರ್ ಅವರು ಕಾರ್ಯಕ್ರಮದ ರೂಪರೇಷದ ಬಗ್ಗೆ ಮಾತನಾಡಿ, ಬೌದ್ಧಗಯಾ ಮಹಾವಿಹಾರ ಮುಕ್ತಿ ಆಂದೋಲನ ನಿಮಿತ್ತ ಭಂತೆ ವಿನಯಾಚಾರ್ಯ ಅವರ ನೇತೃತ್ವದಲ್ಲಿ ಧಮ್ಮ ಧ್ವಜ ಯಾತ್ರಾ ಹಾಗೂ ವರ್ಷಾವಾಸ ಸಮಾರಂಭ ಅಕ್ಟೋಬರ್ 24, 2025ರಂದು ಮಧ್ಯಾಹ್ನ 3 ಗಂಟೆಗೆ ಶಿವನಗರದ ವಾಕಿಂಗ್ ಪಾಯಿಂಟ್ನಿಂದ ಬೌದ್ಧ ಧಮ್ಮ ಧ್ವಜ ಯಾತ್ರಾ ಪ್ರಾರಂಭಗೊಂಡು ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಮಡಿವಾಳ ವೃತ್ತ, ರೋಟರಿ ವೃತ್ತ, ಸರ್ಕಾರಿ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತಕ್ಕೆ ಬಂದು ತಲುಪಲಿದೆ. ಬಳಿಕ ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದರು. ಬೌದ್ಧಗಯಾ ಮಹಾವಿಹಾರ ಮುಕ್ತಿ ಆಂದೋಲನದ ರೂವಾರಿ ಭಂತೆ ವಿನಯ ಆಚಾರ್ಯ ಅವರು ಸಮಾರಂಭ ಉದ್ದೇಶಿಸಿ ಮಾತನಾಡಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ಮೈಸೂರಿನ ಬೌದ್ಧ ಸಾಹಿತಿ ಚಿಂತಕ ಹನಸೋಗೆ ಸೋಮಶೇಖರ್ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಬೀದರ್ನ ಯೂನಿವರ್ಸಿಟಿ ಸಿಂಡಿಕೇಟ್ನ ಸದಸ್ಯರು ವಿಠಲ್ ದಾಸ್ ಪ್ಯಾಗೆ ಅವರು ಮಾತನಾಡಿ, ಭಾರತ ದೇಶದ ಸಂವಿಧಾನ ಆರ್ಟಿಕಲ್ 25ರ ಪ್ರಕಾರ ದೇಶದಲ್ಲಿ ಅವರವರ ಧರ್ಮಕ್ಕನುಗುಣವಾದ ನಂಬಿಕೆ, ಅನುಸರಣೆ, ಆಚರಣೆ, ಪ್ರಚಾರ ಮಾಡುವ ಹಕ್ಕಿದೆ. ಜೊತೆಗೆ ಅವರವರ ಧಾರ್ಮಿಕ ಸ್ಥಳಗಳನ್ನು ವ್ಯವಸ್ಥಾಪನೆ ಮಾಡುವ ಹಕ್ಕು ಕೂಡ ಸಂವಿಧಾನ ನೀಡಿದೆ. ಅದಕ್ಕಾಗಿಯೇ ವಿನಯ ಆಚಾರ್ಯ ಭಂತೆಯವರು ಸಂವಿಧಾನಾತ್ಮಕವಾಗಿ ನಮಗಿರುವ ಹಕ್ಕನ್ನ ಬೌದ್ಧಗಯಾದ ಬೌದ್ಧ ವಿಹಾರ ವ್ಯವಸ್ಥಾಪನೆಯನ್ನ ನಮ್ಮ ಅಧೀನಕ್ಕೆ ನೀಡಿ ಎಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾವಾಗ ಸಂವಿಧಾನ ಮೀರಿ ನಡವಳಿ ಆಗ್ತಾ ಇದೆ ಅಂದಾಗ ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಮಗೆ ರಕ್ಷಣೆ ಮಾಡ್ತದೆ. ಹಾಗಾಗಿ ಧರ್ಮದ ರಕ್ಷಣೆಗಾಗಿ ಯಾವುದೇ ಭಿನ್ನಾಭಿಪ್ರಾಯ, ವೈಯಕ್ತಿಕ ಪ್ರತಿಷ್ಠೆ ಇಟ್ಟುಕೊಳ್ಳದೆ ವೈಯಕ್ತಿಕ ಪ್ರತಿಷ್ಠೆಯನ್ನ ಬದಿಗೊತ್ತಿ ಎಲ್ಲ ಸಂಘ ಸಂಸ್ಥೆ ಮುಖಂಡರು, ರಾಜಕೀಯ ಮುಖಂಡರು, ಬೌದ್ಧ ಧಮ್ಮದ ಅನುಯಾಯಿಗಳು ಪಕ್ಷಾತೀತವಾಗಿ ಬೌದ್ಧ ಧಮ್ಮ ಧ್ವಜ ಯಾತ್ರೆಯಲ್ಲಿ ಭಾಗವಹಿಸಿ ಈ ಬೌದ್ಧಗಯಾ ಮುಕ್ತಿ ಆಂದೋಲನಕ್ಕೆ ಬಲ ತುಂಬಿ ಈ ಮೂಲಕ ಸರ್ಕಾರಕ್ಕೆ ಒತ್ತಡ ಹೇರಲು ಕೈಜೋಡಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ಈ ವೇಳೆ ಭಂತೆ ಧಮ್ಮದೀಪ ದೇವನಾಮ ಪ್ರಿಯ ಅವರು ಕೂಡ ಮಾತನಾಡಿದರು. ಬಾಲ್ಕಿ ತಾಲೂಕಾ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭೆ ವಿಜಯಕುಮಾರ್ ಗಾಯಕ್ವಾಡ್, ಬೌದ್ಧ ಬೆಳಕು ಟ್ರಸ್ಟ್ ಬೀದರ್ನ ಅಧ್ಯಕ್ಷರು ಮಹೇಶ್ ಗೋನಾಳ್ಕರ್, ಉಪಾಸಕರು ಸೂರ್ಯಕಾಂತ್ ಚಿದ್ರಿ, ಬುದ್ಧಿಸ್ಟ್ ನೆಟ್ವರ್ಕ್ ಸುರೇಶ್ ಜೋಜನಾಕರ್, ಸಮತಾ ಸೈನಿಕ ದಳ ಜಿಲ್ಲಾ ಪ್ರಮುಖರು ಚಂದ್ರಕಲಾ ಬಡಿಗೇರ್, ಮಂಜುಳಾ ಬಾವಿದೊಡ್ಡಿ, ಸಂತೋಷ್ ಫುಲೆ, ಉಪಾಸಕರು ಗೋವಿಂದ ಪೂಜಾರಿ, ಉಪಾಸಕರಾದ ನರಸಪ್ಪ ಮೇಟಿ, ಉಪಾಸಕರಾದ ಜಗನ್ನಾಥ ಕಾಂಬಳಿ, ಉಪಾಸಕರಾದ ಶಿವಮೂರ್ತಿ ಸುಬಾನಿ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಅಂತ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಫೆಬ್ರವರಿ 12ನೇ ತಾರೀಕಿನಿಂದ ಇಲ್ಲಿವರೆಗೆ ಬೋಧಗಯಾದಲ್ಲಿ ಬೌದ್ಧ ಭಿಕ್ಕು ಸಂಘ, ಉಪಾಸಕರು ಮತ್ತು ಉಪಾಸಕರು ಎಲ್ಲರೂ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆ ಪ್ರತಿಭಟನೆಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬೆಲೆ ಕೊಡದೇನೆ ಬೌದ್ಧರಿಗೆ ಅನ್ಯಾಯ ಮಾಡ್ತಕ್ಕಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ವಿನಯಾಚಾರ್ಯ ಭಂತೇಜಿ ಅವರು ಇಡೀ ದೇಶಾದ್ಯಂತ ವಿನಯಾಚಾರ್ಯ ಭಂತೇಜಿ ಅವರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಸಲ್ಲಿಸಿ ಅವರಿಗೆ ಜೈಲಿಗೆ ಹಾಕುವಂತಹ ಒಂದು ನೀಚ ಕೃತ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ನಡೆಸಿವೆ. ಹಾಗಾಗಿ ವಿನಯಾಚಾರ್ಯ ಭಂತೇಜಿ ಅವರು ಈಗ ಒಂದು ಆಂದೋಲನವನ್ನ ಭಾರತ ದೇಶದಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದೇನಂದ್ರೆ ಬೌದ್ಧಗಯಾ
ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನದ ಪ್ರಯುಕ್ತ ಇಡೀ ದೇಶದಾದ್ಯಂತ ಧಮ್ಮಧ್ವಜ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸೊ ಇಡೀ ದೇಶದಲ್ಲಿ ಅವರೀಗ ಸಂಚಾರ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ 24ನೇ ತಾರೀಕು ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮ್ಮ ಬೀದರ್ ಜಿಲ್ಲೆಯ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಮತ್ತು ಬೀದರ್ ಜಿಲ್ಲೆಯ ಎಲ್ಲ ಉಪಾಸಕ ಮತ್ತು ಉಪಾಸಕಿಯರ ಒಂದು ಸಂಘದ ವತಿಯಿಂದ ಅವರಿಗೆ ಬೆಂಬಲವನ್ನ ಸೂಚಿಸಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಬೀದರ್ ನಗರದಲ್ಲಿ ಏರ್ಪಡಿಸಲಿಕ್ಕೆ ಒಂದು ಸಿದ್ಧತೆ ಆಗಿದೆ. ಎಲ್ಲ ಉಪಾಸಕ ಉಪಾಸಕಿಯರು ಮತ್ತು ಪ್ರಗತಿಪರ ಚಿಂತಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂತೇಜಿಯವರಿಗೆ ಸಪೋರ್ಟ್ ಮಾಡಬೇಕು. ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು. ದಿಲ್ಲಿಯಲ್ಲಿ ಕೊನೆಯದಾಗಿ 12ನೇ ತಾರೀಕು ಫೆಬ್ರವರಿ 12ನೇ ತಾರೀಕು ಬಹಳ ದೊಡ್ಡ ಒಂದು ಆಂದೋಲನ ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಅದರ ಪ್ರಯುಕ್ತವಾಗಿ ಬೀದರ್ ಜಿಲ್ಲೆಗೆ ಅವರು ಆಗಮಿಸಿ ಜನರಿಗೆ ಒಂದು ಸಂದೇಶವನ್ನ ನೀಡಲಿದ್ದಾರೆ. ಅದಕ್ಕಾಗಿ ಎಲ್ಲ ಉಪಾಸಕ ಉಪಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಂತೇಳಿ ನಾನು ಕೇಳ್ಕೊತೀನಿ. ನಾನು ಬಂತೆ ಸಂಘರಕ್ಕೆ ಬುದ್ಧ ವಿಹಾರ ಆನಂದ. ರಾಷ್ಟ್ರೀಯ ಮಹಾಪೋಷಕರು ಮೀರಾತಾಯಿ ಅಂಬೇಡ್ಕರ್ ಇವರ ಧಮ್ಮ ಕಾರ್ಯಕ್ಕೂ ವಂದಿಸುತ್ತಾ, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರ ಧಮ್ಮ ಕಾರ್ಯಕ್ಕೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಬೀದರ್ ಜಿಲ್ಲೆಯಲ್ಲಿ ಭಿಕ್ಕು ಸಂಘ, ಭಾರತೀಯ ಬೌದ್ಧ ಮಹಾಸಭೆ ಹಾಗೂ ಬೌದ್ಧ ಉಪಾಸಕ ಉಪಾಸಕಿಯರ ಸಂಘದ ಒಂದು ಸಂಯುಕ್ತಾಶ್ರಯದಲ್ಲಿ ಬರುವ 24ನೇ ತಾರೀಕಿಗೆ ಬುದ್ಧಗಯ ಮಹಾವಿಹಾರ ಮುಕ್ತಿ ಆಂದೋಲನದ ನಿಮಿತ್ತವಾಗಿ ಬೌದ್ಧ ಧಮ್ಮಧ್ವಜ ಪಥಸಂಚಲನ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯಿಂದ ಪ್ರತಿ ವರ್ಷ ಆಯೋಜನೆ ಮಾಡುವಂತೆ ವರ್ಷವಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವು ಕೂಡ 24ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದ ಪಥಸಂಚಲನ ಶಿವನಗರ್ ವಾಕಿಂಗ್ ಸ್ಪಾಟ್ದಿಂದ ಅದು ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮಾರ್ಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಳಕ್ಕೆ ಅಂದರೆ 4 ಗಂಟೆಗೆ ಆ ಒಂದು ಪಥಸಂಚಲನ ಕಾರ್ಯಕ್ರಮ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲ್ ವರೆಗೆ 5 ಗಂಟೆಗೆ ಅಲ್ಲಿ ತಲುಪಿದ ನಂತರ ತದನಂತರ ವೇದಿಕೆ ಕಾರ್ಯಕ್ರಮ 5 ಗಂಟೆಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿದೆ. ಈಗಾಗಲೇ ಪೂಜ್ಯ ಭಂತೆಯವರು ಮತ್ತು ಭಾರತೀಯ ಬೌದ್ಧ ಮಹಾಸಭೆ ಜಿಲ್ಲಾ ಶಾಖೆ ಅಧ್ಯಕ್ಷರಾಗಿರ್ತಕ್ಕಂಥ ಆಯುಷ್ಮಾನ್ ರಾಜಪ್ಪ ಗೂನಹಳ್ಳಿಯವರು ಮಾಹಿತಿ ಕೊಟ್ಟಿರುವಂತೆ ಬರುವ 24ನೇ ತಾರೀಕಿಗೆ ಧಮ್ಮಧ್ವಜ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕೆ ಬೋಧಗಯ ಮಹಾವಿಹಾರದ ಮುಕ್ತಿ ಆಂದೋಲನದ ರೂವಾರಿಗಳಾಗಿರ್ತಕ್ಕಂಥ ವಿನಯಚಾರ್ ಭಂತೆಗಳು ಬರ್ತಾ ಇದ್ದಾರೆ. ಅವರು ಬೋಧಗಯ ಬೌದ್ಧ ಮಹಾವಿಹಾರವನ್ನು ಮುಕ್ತಿಗೊಳಿಸುವುದಕ್ಕಾಗಿ ಈಗಾಗಲೇ ದೇಶದಾದ್ಯಂತ ತಿರುಗಾಡ್ತಾ ಒಂದು ಸಂಚಲನವನ್ನು ಮೂಡಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಇಷ್ಟೇ, ನಮ್ಮ ಭಾರತ ದೇಶದ ಸಂವಿಧಾನ ಆರ್ಟಿಕಲ್ 25 ಪ್ರಕಾರ ಈ ದೇಶದಲ್ಲಿ ಎಲ್ಲರಿಗೆ ಅವರವರು ನಂಬಿಕೊಂಡಿರ್ತಕ್ಕಂಥ ಧಮ್ಮವನ್ನು ಪ್ರಚಾರ ಅನುಸರಣೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆಯಾ ಧರ್ಮಗಳ ಪೂಜಾ ಸ್ಥಳಗಳ ಒಂದು ವ್ಯವಸ್ಥಾಪನೆಯನ್ನ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಮಾಡ್ತಾರೆ. ಅದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಆದರೆ ವಿಚಿತ್ರ ಅಂದರೆ ಬೌದ್ಧರಿಗೆ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಬೌದ್ಧ ಅನುಯಾಯಿಗಳಿಗೆ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಬೌದ್ಧಗಯ ಇವತ್ತಿಗೂ ಸಹ 1949 ಅಂದ್ರೆ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ
ಜಾರಿಯಲ್ಲಿರ್ತಕ್ಕಂಥ ಕಾನೂನನ್ನ ನಡೆದುಕೊಂಡು ಬರೋದು ಸಂವಿಧಾನಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಒಂದು ವಿಚಾರ. ಸಂವಿಧಾನ ಜಾರಿ ಆದ್ಮೇಲೆ ತಂತಾನಾಗೆ ಆ ಹಳೆ ಒಂದು ನಿಯಮ ಮುರಿದು ಬೀಳೋದು ಸಹಜ. ಅದನ್ನ ಕುರಿತು ವಿನಯಾಚಾರ್ ಅವರು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ನಮಗೆ ಇರುವ ಹಕ್ಕನ್ನ ನಾವು ಬೇಡ್ತಾ ಇದ್ದೀವಿ. ನಮ್ಮ ಬೌದ್ಧ ಗಯಾದ ಬೌದ್ಧ ಮಹಾವಿಹಾರವನ್ನ, ಅದರ ವ್ಯವಸ್ಥಾಪನೆಯನ್ನ ನಮ್ಗೆ ಮಾಡಿಕೊಡು, ನಮ್ಮ ಕೈಯಲ್ಲಿ ಕೊಡಬೇಕು. ಅದರಲ್ಲಿ ಏನ್ ತಪ್ಪಿದೆ? ನಾವು ಸರ್ಕಾರಗಳಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಒಂದು ವೇಳೆ ಸರ್ಕಾರಗಳು ಸಂವಿಧಾನದ ನಿಯಮಗಳಿಗೂ ಮೀರಿ ನಡವಳಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ನಾವು ರಸ್ತೆಗಿಳಿದು ನಮ್ಮ ಹಕ್ಕನ್ನ ಸರ್ಕಾರದ ಮುಂದೆ ಪ್ರತಿಪಾದನೆ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ 24ನೇ ತಾರೀಕಿನ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಧರ್ಮ ನಮಗೆ ರಕ್ಷಣೆ ಮಾಡ್ತದೆ ಅನ್ನೋ ಒಂದು ಹೇಳಿಕೆ ಇದೆ. ಅದರಂತೆ ಬೌದ್ಧ ಧರ್ಮದ ಅನುಯಾಯಿಗಳು, ಬೀದರ್ ಜಿಲ್ಲೆಯ ಎಲ್ಲಾ ಅನುಯಾಯಿಗಳು ಧರ್ಮದ ರಕ್ಷಣೆಗಾಗಿ ರಸ್ತೆಗಿಳಿಬೇಕಾಗ್ತದೆ. ನಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಮರೆತು ವೈಯಕ್ತಿಕ ಪ್ರತಿಷ್ಠೆಯನ್ನ ಬದಿಗಿಟ್ಟು ಸಂಘಟನೆಯ ಪ್ರಮುಖರು, ಸಾಹಿತಿಗಳು, ಪ್ರಗತಿಪರರು ಬುದ್ಧನ ವಿಚಾರಗಳಿಗೆ ಬೆಲೆಯನ್ನ ಕೊಡ್ತಕ್ಕಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಮತ್ತು ರಾಜಕೀಯ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿ ಇದ್ರೂ ಸಹಿತ ಧಮ್ಮದ ರಕ್ಷಣೆಗಾಗಿ, ಮಹಾಬೋಧಿ ಮಹಾವಿಹಾರದ ಒಂದು ಮುಕ್ತಿಗಾಗಿ ತಾವೆಲ್ಲರೂ ಇದರಲ್ಲಿ ಭಾಗಿಯಾದ್ರೆ ಒಂದು ಗಟ್ಟಿಯಾದ ಸಂದೇಶವನ್ನ ಸರ್ಕಾರಕ್ಕೆ ಹೋಗ್ತದೆ. ಅಕ್ಟೋಬರ್ 2025ಕ್ಕೆ ಇಡೀ ದೇಶಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ನೀಡುವಂತ ಕಾರ್ಯಕ್ರಮ, ಹೋರಾಟವನ್ನ ಬಹಳ ಬುದ್ಧ ಧಮ್ಮ ಸಂಘದ ಒಂದು ಶಾಂತಿ ಸಂದೇಶದ ಮೇರೆಗೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಬೀದರ್ನಲ್ಲಿ ನಡೀತಾ ಇದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲಾ ಗೌರವಿತ ಪತ್ರಕರ್ತರಿಗೂ